ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಸೋನು ನಿಗಮ್ ಒಬ್ಬ ಹಿಂದಿ ಗಾಯಕ. ಅವನೊಬ್ಬ ದೊಡ್ಡ ಷಂಡ, ಕನ್ನಡಿಗರ ಕಡು ವಿರೋಧಿ, ಕನ್ನಡ ಧರ್ಮದ ಕಡು ವಿರೋಧಿ, ಕನ್ನಡಿಗರ ಊಟ, ಕನ್ನಡಿಗರ ಅನ್ನ, ಕನ್ನಡಿಗರ ಬೆಂಬಲ, ಕನ್ನಡಿಗರ ಸಹಕಾರ, ಕನ್ನಡಿಗರಿಂದಲೇ ಬೆಳೆದ ಒಬ್ಬ ಷಂಡ. ಅವನು ಷಂಡ ಆಗಿರ್ಲಿಲ್ಲ, ಕನ್ನಡಿಗರಿಂದ ಬೆಳೆದ ಒಂದು ದೊಡ್ಡ ಭಿಕ್ಷುಕ ಆಗಿದೆ. ಮೊದಲು ಕನ್ನಡಿಗ ಭಿಕ್ಷೆ ಹಾಕಿದ್ರು ಅವನಿಗೆ. ಅವರು ಹಿಂದಿಯವರೇ ಕೈ ಹಿಡಿದಿರ್ಲಿಲ್ಲ, ಅವರೇ ಬೆಂಬಲಿಸಿರ್ಲಿಲ್ಲ. ಅಂತ ಕಾಲದಲ್ಲಿ ನಮ್ಮ ಕನ್ನಡದ ನಿರ್ಮಾಪಕರು, ಕನ್ನಡ ಚಿತ್ರರಂಗದ ನಿರ್ಮಾಪಕರು, ನಮ್ಮ ಕನ್ನಡ ಚಿತ್ರರಂಗದ ನಾಯಕ ನಟರು ಅಂತಹ ಒಬ್ಬ ಷಂಡನಿಗೆ ಅವಕಾಶ ಕೊಟ್ಟು ಬೆಳೆಸಿ ಅವನು ದೊಡ್ಡ ಮಟ್ಟಕ್ಕೆ ಆ ಮುಗಿಲೆತ್ತರಕ್ಕೆ ಬೆಳೆಸಿದ್ರು. ಮುಗಿಲೆತ್ತರಕ್ಕೆ ಬೆಳೆಸಿದ್ರೆ ಏನ್ ಹೇಳ್ದ? ಕನ್ನಡ ಧರ್ಮವನ್ನು ನಿಂದನೆ ಮಾಡ್ದ, ಕನ್ನಡಿಗರನ್ನ ಭಯೋತ್ಪಾದಕರಂತ ಜರೆದ ಒಬ್ಬ ಷಂಡ. ಅವನೇ ಭಯೋತ್ಪಾದಕ. ಅವ್ರ ವಂಶನೇ ಭಯೋತ್ಪಾದಕ ವಂಶ. ಅವ್ರ ವಂಶ ಭಯೋತ್ಪಾದಕ ವಂಶ ಆಗದಿರ ಇದ್ರೆ ಕನ್ನಡಿಗ ದುಡ್ಡಲ್ಲಿ ತಿಂದು ತೇಗಿ ಎಲ್ಲ ಬೆಳೆದೆಲ್ಲ ಇದ್ ಮಾಡಿಲ್ಲ ಅಂದ್ರೆ ಕನ್ನಡಿಗರು ಭಯೋತ್ಪಾದಕ ಅಂತ ಕರಿತಾ ಇದ್ದ ಒಬ್ಬ ಷಂಡ. ಯಾರೋ ಒಂದು ಶಾಲೆಯವರು ಒಂದು ಕಾರ್ಯಕ್ರಮ ಕರೆಸ್ತಾರೆ ಅವ್ರನ್ನ. ಆ ಶಾಲೆಯ ವಿದ್ಯಾರ್ಥಿಗಳೊಂದು ಕನ್ನಡ ಹಾಡು ಹೇಳಿ ಅಂತ ವಿನಂತಿ ಮಾಡ್ತಾರೆ. ಈ ಷಂಡನಿಗೆ, ಆ ಹಿಂದಿ ಷಂಡನಿಗೆ ಕನ್ನಡ ಹಾಡು ಅಂತ ಕೇಳಿದಕ್ಕೆ ಅದೇದೋ ಪಹಲ್ಗಮ್ ಅಲ್ಲಿ ಭಯೋತ್ಪಾದನೆ ದಾಳಿ ಆಯ್ತಂತೆ. ಆ ರೀತಿ ಭಯೋತ್ಪಾದಕ ಕೆಲಸ ಮಾಡ್ಬೇಡಿ ಅಂತ ಬಿಟ್ಟು ವಾಮಾಗೋಚರವಾಗಿ ಕನ್ನಡಿಗರು ನಿಂದನೆ ಮಾಡ್ತಾನಲ್ಲ. ನೀನ್ ಎಂತ ದೊಡ್ಡ ಷಂಡ ಇರ್ಬೇಕು ನೀನು, ಷಂಡರ ಷಂಡ ನೀನು, ಡಾಂಬಿಕ ನೀನು. ಇವನ ನಡೆಯನ್ನ ಏನ್ ಕನ್ನಡಿಗರನ್ನ ಭಯೋತ್ಪಾದಕಂತ ಜರದ ಒಬ್ಬ ಷಂಡ ಗಾಯಕ ಸೋನು ನಿಗಮನ್ನ, ಇವರ ನಡೆಯನ್ನ ತೀವ್ರವಾಗಿ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಅತ್ಯುಗ್ರವಾಗಿ ಖಂಡಿಸ್ತಾ ಇದೀವಿ ಇದನ್ನ ವಿಚಾರಣ. ನಿನ್ಗೆ ಅಷ್ಟೊಂದು ಇದಿರೋನು ಏನಕ್ಕ ಬಂದ್ ಸತ್ತ ಇಲ್ಲೇ? ಏನಕ್ಕ ಬಂದ ಇಲ್ಲಿ ನೀನು? ಅಯೋಗ್ಯ ನೀನು ಏನಕ್ ಬಂದ ಇಲ್ಲಿ? ಕನ್ನಡ ಚಿತ್ರರಂಗದ ಅವಕಾಶ ಕೊಟ್ಟಾಗ ನನ್ಗೆ ಬೇಡ, ಕನ್ನಡಿಗರು ಭಯೋತ್ಪಾದಕರು, ನಂಗೆ ಕನ್ನಡ ಚಿತ್ರ ಆಡಲ್ಲ, ಕನ್ನಡ ಭಾಷೆ ಆಡ ಅಂತ ಹೇಳ್ಬೇಕಾಯ್ತಲ್ಲ. ಅವತ್ತು ನಿನ್ ಬಾಯಲ್ಲಿ ಊಳ ಬಿದ್ದಿದ್ದ, ಅವತ್ತು ನಿನ್ ಬಾಯಲ್ಲಿ ಏನಿಕೊಂಡಿದ್ದೆ ಅವತ್ತು ನೀನು? ಕನ್ನಡಿಗರು ಭಯೋತ್ಪಾದಕ ಅಂತ ಕರೀತೇನೆ ನೀನು? ನಿಮ್ಮ ವಂಶ ಇನ್ನೆಂತ ವಂಶ ಇರ್ಬೇಕು? ಕನ್ನಡಿಗರ ಭಯೋತ್ಪಾದಕ ಜರಿದು ಕನ್ನಡದ ವಿರೋಧ ಮಾಡಿದ್ಯಲ್ಲ ನೀನು. ಲೇ ಷಂಡ, ಅಯೋಗ್ಯ. ಕನ್ನಡಿಗರು, ಕನ್ನಡ ಚಿತ್ರರಂಗದವ್ರು ನಿಮ್ಗೆ ಅವಕಾಶ ಕೊಡ್ಲಿ, ನಿಮ್ ಬೆಳೀತಾ ಇರ್ಲಿಲ್ಲ. ಇವತ್ತು ಒಂದೊತ್ತು ಊಟ ತಿನ್ನೋಕೆ ಕಷ್ಟ ಪಡ್ತಾ ಇದ್ದು, ಭಿಕ್ಷೆ ಬಿಡ್ಬೇಕಾಗಿತ್ತು. ಕನ್ನಡಿಗ ಭಿಕ್ಷೆಯಿಂದ ನಿಮ್ ಬದುಕ್ತಾ ಇರೋದು. ಯಾವುದೇ ಕನ್ನಡ ಚಿತ್ರರಂಗದ ನಟರಿಗೆ ಹೇಳ್ತಾ ಇದ್ದೀವಿ, ಅದು ಕನ್ನಡ ಚಿತ್ರರಂಗ ನಿರ್ಮಾಪಕರಿಗೆ, ಕಲಾವಿದರ ಸಂಘಕ್ಕೆ, ಮತ್ತೆ ಈ ಸಂಗೀತ ನಿರ್ದೇಶ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗಾಗಲೇ ಒಬ್ಬ ನಟ ರಿಷಬ್ ಶೆಟ್ಟಿ ಅನ್ನೋರು ಬೀದಿಯಲ್ಲಿ ಕನ್ನಡಿಗರ ಕೈಯಲ್ಲಿ ಚಪ್ಪಲಿ ಓಡಿಸ್ಕೊಳ್ಳೋ ಮಟ್ಟಕ್ಕೆ ಕೆಳಗಡೆ ಇಳಿದೋಗ್ಬಿಟ್ಟಿದ್ದಾರೆ. ಆ ಸ್ಥಿತಿ ಬೇರೆ ಕನ್ನಡ ಚಿತ್ರರಂಗದಲ್ಲಿ ಬೇರೆ ನಟರಾಗಿರ್ಬೋದು, ಮತ್ತೆ ಸಂಗೀತ ನಿರ್ದೇಶಕರಾಗಿರ್ಬೋದು, ಅವ್ರಿಗೆ ಆ ಸ್ಥಿತಿ ತಂದ್ಕೊಳ್ಬೇಡಿ. ಒಂದು ಚಿತ್ರ ಗೆಲ್ಲಿಸಿದಕ್ಕೋಸ್ಕರ ರಿಷಬ್ ಶೆಟ್ಟಿ ಅನ್ನೋ ಒಬ್ಬ ನಟ ಬೀದಿಯಲ್ಲಿ ಚಪ್ಪಲಿಯಲ್ಲಿ ಓಡಿಸ್ಕೊಳ್ಳೋ ಮಟ್ಟಕ್ಕೆ ಇಳಿದೋಗ್ಬಿಟ್ಟಿದ್ದಾರೆ. ಆ ಮಟ್ಟಕ್ಕೆ ಇಳಿದೋಗ್ಬಿಟ್ಟಿದ್ದಾರೆ ಅವರು. ಕಾಲ ಮಿಂಚಿಲ್ಲ. ಈಗಲೂ ರಿಷಬ್ ಶೆಟ್ಟಿ ಕ್ಷಮೆ ಕೇಳ್ಬಿಟ್ಟು ಕನ್ನಡಿಗರ ವಿಶ್ವಾಸ ಉಳಿಸ್ಕೋಬಹುದು. ಅದು ಅವ್ರಿಗೆ ಬಿಟ್ಟಿರೋ ವಿಚಾರ. ಈ ಸಲ ಇವನೇನಾದ್ರು ಯಾವನ ಹಿಂದಿ ಇವನೇ ಷಂಡ, ಇದಾನಲ್ಲ ಇವನು ಹಿಂದಿ ಕನ್ನಡಿಗರನ್ನ ಭಯೋತ್ಪಾದಕ ಅಂತ ಕರೆದ್ನಲ್ಲ ಷಂಡ ಸೋನು ನಿಗಮ್. ಅವನಿಗೆ ಯಾರಾದ್ರೂ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರಾಗಿರ್ಬೋದು, ನಟರಾಗಿರ್ಬೋದು, ಇವ್ರು ಯಾರಾದ ಅವಕಾಶ ಕೊಟ್ಟು ಆಡಿಸೋದಕ್ಕೆ ಪ್ರಯತ್ನ ಪಟ್ರೆ
ರಿಷಬ್ ಶೆಟ್ಟಿಗೆ ಇನ್ನ ಚಪ್ಪಲಿ ಏಟಿಗಳು ಬಿದ್ದಿಲ್ಲ. ಕನ್ನಡಿಗರು ಬೀದಿಯಲ್ಲಿ ಚಪ್ಪಲಿಯಲ್ಲಿ ಹೊಡಿತಾರಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಿಮ್ಗೆ. ಅಷ್ಟು ಆಕ್ರೋಶಗೊಂಡಿದ್ದಾರೆ ಅವನು ಸೋನು ನಿಗಮ್ ಮೇಲೆ. ಯಾಕಂದ್ರೆ ರಿಷಬ್ ಶೆಟ್ಟಿ ಮೇಲೆ ಇನ್ನ ಬಿದ್ದಿಲ್ಲ ಏಟುಗಳು, ಅದು ನಿಮ್ ಮೇಲೆ ಬೀಳುತ್ತೆ. ಯಾಕಂದ್ರೆ ಕನ್ನಡಿಗ ಅಷ್ಟೊಂದು ಆಕ್ರೋಶಗೊಂಡಿದ್ದಾರೆ. ಈಗ ಈ ಕೂಡಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಆ ಸೋನು ನಿಗಮ್ ಅನ್ನ ಕನ್ನಡ ಚಿತ್ರರಂಗದಿಂದ ನಿಷೇಧ ಹೇರಬೇಕು. ಯಾರು ಅವನ ಕೈ ಆಡಿಸ್ಬಾರ್ದು. ಕನ್ನಡ ಚಿತ್ರರಂಗದ ಕನ್ನಡಿಗರಿಗೆ ಆಡೋದಕ್ಕೆ ಅವಕಾಶ ಮಾಡಿಕೊಡಿ. ಮತ್ತೆ ಒಂದು ಏನಾಗೋ ಸೋನು ನಿಗಮ್ ಮೇಲೆ ಇರುವಂತ ಒಂದು ಆಕ್ರೋಶ, ರಿಷಬ್ ಶೆಟ್ಟಿ ಅವ್ರ ಮೇಲೆ ಇರುವಂತ ಒಂದು ಆಕ್ರೋಶ ನಿಮ್ ಮೇಲೆ ಈ ಸಲ ಯಾವುದೇ ನಟ ಆಗಿರ್ಬೋದು ಎಚ್ಚರಿಕೆ ಕೊಡ್ತಾ ಇದೀವಿ. ನಮ್ಮ ಪಕ್ಷದಿಂದ ಎಚ್ಚರಿಕೆ ಕೊಡ್ತಾ, ಯಾವುದೇ ನಟ, ಯಾವುದೇ ನಿರ್ಮಾಪಕ, ಯಾರೇ ಸಂಗೀತ ನಿರ್ದೇಶಕ ಅವ್ರಿಗೇನೋ ಸೋನು ನಿಗಮ್ಗೆ ಏನಂತ ಶಂಡನ್ಗೆ ಅಂತ ಹಿಂದಿ ಭಯೋತ್ಪಾದಕನ್ಗೆ ಏನಾದ್ರು ಕನ್ನಡ ಧರ್ಮದ ವಿರುದ್ಧ, ಕನ್ನಡಿಗರ ವಿರುದ್ಧ ಹೋಗಿ ಅವ್ರಿಗೇನು ಅವಕಾಶ ಕೊಟ್ರಂದ್ರೆ ಖಂಡಿತ ಬೀದಿಯಲ್ಲಿ ಚಪ್ಪಲಿಯಲ್ಲಿ ಹೊಡಿತಾರೆ. ಕನ್ನಡಿಗರು, ಸಮಸ್ತ ಕನ್ನಡ ಬಂಧುಗಳು ಆಕ್ರೋಶಗೊಂಡ್ರೆ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಹಾಗೂ ಸರ್ಕಾರಕ್ಕೆ ಈ ಕೂಡಲೇ ಅವನ ವಿರುದ್ಧ ಕಠಿಣ ಉಗ್ರ ಕ್ರಮ ತಗೊಂಡು ಒಳಗಡೆ ಆಗ್ಬೇಕಂತ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ, ಶರಣಾರ್ಥಿಗಳು.